ಕೃಷ್ಣ ರುಕ್ಮಿಣಿಯ ಕಥೆಯ ನೋಡಿರಿ, ಕಲಿಯುಗ ಕೃಷ್ಣ ರುಕ್ಮಿಣಿಯ ಕಥೆಯ ಕೇಳಿರಿ. ಮಗ ಕಾಳಿ, ಒತ್ತರೆಯಿಂದನೂ ನೀ ಮತ್ತೆ ಕಾಣ್ತಾ ಇಲ್ವಲ್ಲ? ಏನು ಜ್ವರಾಗಿರ ಬಂದ್ಬಿಡ್ತೇನ್ಲ? ಅಯ್ಯ ತೆಗಿಯವ, ಗರ ಬಿಡಿದ್ರು ಜರ ಬರೋಕ್ಕಿಲ್ಲ ನಮ್ಮ ಅತ್ತೆಗೆ. ನಾವೇನಾರ ಒಂಚೂರು ಯಾ ಮಾಡಿದ್ರೆ ನಮಗೆ ಜರ ಬರ್ಸ್ಬಿಡ್ತಾಳೆ ಅಷ್ಟೇಯ. ಕಾಳಿ, ಮಾರ್ನಮೆ ಬೇಕೆ ದೊಡ್ಡ ಸೈನು ಉಂಗುರ ಮಾಡಿಸ್ಕೊಟ್ಟಿದ್ನಲ್ಲ, ಎಲ್ಲಿಲ್ಲ? ಅವಯ್ಯ, ಅದು ಮೊನ್ನೆ ಸಿಟಿಗೆ ಹೋಗಿದ್ದಲ್ಲ, ಆ ಪಾಲಿಸಿ ಕೊಟ್ಬಿಟ್ಟು ಬಂದೀನಿ. ನೀನು ಯಾರ ಕೈಗೋ? ಕೃಷ್ಣ, ಆಂಟಿ ಎಲ್ಲೂ ಕಾಣಿಸ್ತಿಲ್ಲ. ಅವ್ರಿಗೂ ಕಾಫಿ ಕೊಡ್ಬೇಕು. ಬೇಕಾದ್ರೆ ಬಂದು ಅವರೇ ಕುಡಿತಾರೆ, ನೀವ್ಯಾಕೆ ತಲೆ ಕೆಡ್ಸ್ಕೊತೀರಾ? ಇಷ್ಟೆಲ್ಲ ಆದ್ಮೇಲೆ ಅವ್ರ ಮನೇಲಿ ಇಟ್ಕೊಂಡ್ರೆ ಹೆಚ್ಚು, ಇನ್ನು ಉಪಚಾರ ಬೇರೆ ಮಾಡ್ತೀರಾ? ಹೋಗೋಗಿ. ಕೃಷ್ಣ, ನಿಧಾನವಾಗಿ ಮಾತಾಡಿ. ಲಕ್ಷ್ಮಿ ಅಕ್ಕ ಕೇಳಿಸ್ಕೊಂಡ್ರೆ ನೊಂದ್ಕೋತಾರೆ. ಅಬ್ಬಬ್ಬಬ್ಬ, ಇದೇನು ಗಂಟು ಮುಟ್ಟೆ ಕಟ್ಕೊಂಡು ಎಲ್ಲ ಸವರಿ ಹೊಂಟಂಗದೆ? ಹೌದು, ಈ ಮನೆನಾಗೆ ನನಗೆ ಭಯ ಆಯ್ತದೆ. ಬದುಕಿದ್ರೆ ಕಂಜುನಾದ್ರೂ ಕುಡ್ಕೊಂಡು ಜೀವಿಸ್ಬೋದು. ಈ ಮನೆನಾಗಿದ್ರೆ ತೆವ್ವದ ಕೈನಾಗೆ ಸಾಯ್ಬೇಕಾಯ್ತದೆ. ನೀವೇ ಒಂದು ದೆವ್ವ, ನಿಮಗೆ ದೆವ್ವ ಬರಡ್ಕತ್ತದ? ಕನ್ಸ್ಕೊಂಡ್ರೆ ಹೆಂಗೆ? ಇಲ್ಲ, ದಿಟ್ಟವಾಗಿ ದೆವ್ವನೇ ನೋಡಿದೆ. ಅಂತೂ ದೆವ್ವ ಇವಳಿಗೂ ದರ್ಶನ ಕೊಟ್ಬಿಡ್ತಾ? ಸರಿ ಹೋಯ್ತು. ಆಂಟಿ, ನೀವು ದೆವ್ವನ ಎಲ್ಲಿ ನೋಡಿದ್ರಿ? ನಿನ್ನೆ ರಾತ್ರಿ ನಾನು ರುಕ್ಮಿಣಿ ಕ್ವಾಣ ಮುಂದೆ ನೋಡಿದೆ ಅಂತ ಹೇಳಿದ್ರೆ ಅಲ್ಲಿಗೆ ಯಾಕೆ ಹೋಗಿದ್ದೆ ಅಂತ ಕೇಳ್ತಾರೆ. ರುದ್ರಿ, ಬಾಣ್ಲಿಂದ ಬೆಂಕಿಗೆ ಬಿದ್ದಂಗಾದೀತು, ಹುಷಾರಾಗ್ಬಿಡು. ರಾತ್ರಿ ಟಿವಿನಾಗೆ ಇಂಗ್ಲೀಷ್ ಪಿಕ್ಚರ್ ಗಿಕ್ಚರ್ ನೋಡಿದ್ರ? ಒಳ್ಳೆ ತಲ್ಕಟ್ಟಂಗಾಡ್ತಿರಲ್ಲ. ಅದ್ಕವಾ ಪಾಪ ಆಸ್ಪತ್ರೆ ಕರ್ಕೊಂಡೋಗಿ ತೋರಿಸಿ, ಇಲ್ಲಾಂದ್ರೆ ಚೆನ್ನಾಗಿರೋರು ಕೆಟ್ಟೋಯ್ತಾರೆ. ಅಂದ್ರೆ ರಾತ್ರಿ ಆ ಪಾಟ್ ಬೀಳೋದಕ್ಕೆ ಇವರೇನ ಕಾರಣ? ಅಷ್ಟೊತ್ತಲ್ಲಿ ಇವ್ರ್ಯಾಕೆ ನಮ್ಮ ರೂಮ್ ಹತ್ರ ಬಂದಿದ್ರು? ಅಯ್ಯೋ, ಇವಳನ್ನ ನಮ್ಮ ಸಂಘಕ್ಕೆ ಸೇರಿಸ್ಕೊಂಡಿದ್ದೆ. ಇವಳಿಗೆ ದೆವ್ವ ಕಾಣಿಸ್ಕೊಂಡದೆ ಅಂದರೆ ನಮ್ಮ ಬಲ ಕಮ್ಮಿ ಆಗಲಿ ಅಂತ ಯಾರೋ ಬೇಕು ಅಂತ ಹೆಂಗೆ ಮಾಡ್ತಾವ್ರೆ ಅನಿಸ್ತದೆ. ಏನೋ ನನ್ನ ಭ್ರಮೆನೋ ಏನೋ, ಯಾವುದಕ್ಕೂ ಒಂದ್ಕಿತ ಹುಕ್ಕುಡ ಗಾತ್ರಿಗೆ ಹೋಗಿ ಅಜ್ಜಯ್ಯನ ತಾವ ತಾಯ್ತಾ ಕಟ್ಟಿಸ್ಕೊಂಡು ಬಂದ್ಬಿಡ್ತೀವಿ. ಆಂಟಿ, ನೀವು ಒಂಟಿಯಾಗಿ ಮಲಗ್ತಿದ್ರಲ್ಲ, ಅದಕ್ಕೆ ಕೆಟ್ಟ ಕನ್ಸು ಬಂತು ಅನ್ಸುತ್ತೆ. ದಯವಿಟ್ಟು ಹೋಗಬೇಡಿ ಆಂಟಿ, ಬೇಕಿದ್ರೆ ನಾನು ನಿಮ್ಮ ಜೊತೆ ಮಲಗ್ತೀನಿ. ಪ್ಲೀಸ್ ಒಳಗಡೆ ಹೋಗಿ. ಇರ್ಲಿ ಬಿಡವ, ಪರವಾಗಿಲ್ಲ. ನೀನೇ ನನ್ನ ಜೊತೆ ಮಲ್ಗೋದು ಬೇಡ, ನಾನೊಬ್ಳೆ ಮಲಗ್ತೀನಿ. ಅಬ್ಬಾ, ಹೆಂಗಪ್ಪ ಇವಳನ್ನ ಇಲ್ಲಿ ಇರಿಸ್ಕೊಳ್ಳೋದು ಅಂತ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದೆ. ಸದ್ಯ ರುಕ್ಮಣ್ಣಿ ಸಾನೆ ಒಳ್ಳೆ ಕೆಲಸ ಮಾಡ್ಬಿಟ್ಲಪ್ಪ. ಏನೋ ನನ್ನವರು ಅಂತ ಉಳಿಸ್ಕೊಂಡ್ರೆ ಇಂಥ ಕೆಲಸನ ಮಾಡೋದು. ರಾತ್ರಿ ನಾನು ಹೊಡೆದಿದ್ದನ್ನ ದೆವ್ವ ಅನ್ಕೊಂಡವಳೆ. ಇವಳನ್ನ ಇಲ್ಲೇ ಉಳಿಸ್ಕೊಂಡ್ರೆ
ಎಲ್ಲರ ಮಧ್ಯೆನೂ ಬಿರುಕು ತಂದು ಮನೆನೇ ಉಡ್ದ್ಬಿಡ್ತಾಳೆ. ಅದಕ್ಕೆ ದಿರ್ನೆ ನಾನೇ ಈ ಮನೆಯಿಂದ ಕಳಿಸ್ಬಿಡ್ಬೇಕು. ನನ್ನ ಮದುವೆ ಆಗಿದ್ದಕ್ಕೆ ಪಶ್ಚಾತ್ತಾಪ ಪಡ್ತಾವನಂತೆ. ನನ್ನನ್ನು ನೋಡಿದ್ರೆ ಅವ್ನ ಮೈಯೆಲ್ಲ ಉರಿತದಂತೆ. ನೀವೇ ಹೇಳಿ, ಗಂಡ ಆದವನೇ ಹಿಂಗೆ ಹೇಳ್ಬಿಟ್ರೆ ಎಂಡ್ರು ಬದುಕಿರ್ತಾಳ? ಆದ್ರೂ ನಾನು ಬದುಕಿವ್ನಿ. ಯಾಕೆ ಹೇಳಿ? ಆಟೋನ್ ಪಿರುತಿ ಮಾಡ್ತೀನಿ ನಾನು ಅವನ್ನ. ಕೃಷ್ಣ ರುಕ್ಮಿಣಿಯ ಕಥೆಯ ನೋಡಿರಿ, ಕಲಿಯುಗ ಕೃಷ್ಣ ರುಕ್ಮಿಣಿಯ ಕಥೆಯ ಕೇಳಿರಿ.